ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಕೂಡ ನೀವು ಹಣವನ್ನು 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ. ಸೊ ಹಾಗಾದರೆ ಈ ಒಂದು 50,000 ರಿಜೆಕ್ಟ್ ಆಗಿರುವ ಅಪ್ಲಿಕೇಶನ್ನು ಯಾರ್ಯಾರ್ದು? ಸೊ ನಿಮ್ಮದು ಕೂಡ ರಿಜೆಕ್ಟ್ ಆಗಿದೆಯಾ? ಸೊ ಅದನ್ನು ತಿಳ್ಕೊಬೇಕಂದ್ರೆ ಮಧ್ಯೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಬೇಕಾಗತ್ತೆ. ಸೊ ನಾನು ಕೇಳ್ತಾ ಇರೋದು ರಿಕ್ವೆಸ್ಟ್, ನಾನು ಮಾಡ್ತಾ ಇರೋದು ರಿಕ್ವೆಸ್ಟ್ ಇದೇನೆ. ಸೊ ವಿಡಿಯೋವನ್ನು ಮಧ್ಯೆ ಸ್ಕಿಪ್ ಮಾಡಬೇಡಿ, ನಿಮಗೂ ಕೂಡ ಅರ್ಥ ಆಗಲ್ಲ. ಸೊ ಹೀಗಾಗಿ ಒಂದು ಸಾರಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಂಬಿಡಿ, ಎಲ್ಲ ಕೂಡ ಮಾಹಿತಿ ನಿಮಗೆ ತಿಳಿದು ಬರುತ್ತೆ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ. ಇವಾಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಸೊ ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂದರೆ ಈಗಾಗಲೇ ಒಬ್ಬೊಬ್ಬರಿಗೆ 6ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ, ಒಬ್ಬೊಬ್ಬರಿಗೆ 7ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ, ಒಬ್ಬೊಬ್ಬರಿಗೆ 8ನೇ ಕಂತಿನ ಹಣ ಕೂಡ ಇದೀಗ ಬಂದಿದೆ. ಸೊ ಈಗ 9ನೇ ಕಂತಿನ ಹಣ ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕಂದ್ರೆ 9ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ಈಗ 8ನೇ ಕಂತಿನ ಹಣ ಅಂತರೂ ಕ್ಲಾರಿಫಿಕೇಶನ್ ಕೊಡೋದಾದರೆ ಬಿಡುಗಡೆ ಆಗಿದೆ, ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತಾನೆ ಇದೆ. ಅದರಲ್ಲಿ ಈಗ ಯಾರದೇ ಆದರೂ ಪೆಂಡಿಂಗ್ ಅಂತ ಉಳಿದಿದ್ರೆ, ಅಂದರೆ 6ನೇ ಕಂತು 7ನೇ ಕಂತು ಈಗ ಪೆಂಡಿಂಗ್ ಉಳಿದಿದ್ರೆ, ಸೊ 8ನೇ ಕಂತಿನ ಹಣದ ಜೊತೆಗೆ ಸೇರಿಸಿ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಸೊ ಸ್ವಲ್ಪ ನೀವು ವೇಟ್ ಮಾಡಬೇಕಾಗತ್ತೆ. ಈಗ ಆ ಒಂದು 2,000 ಅಮೌಂಟು 50,000 ಜನರಿಗೆ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ? ಸೊ ಏನು ಪ್ರಾಬ್ಲಮ್ ಆಗಿದೆ? ನಮಗೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ, ಹೇಗೆ ತಿಳ್ಕೊಳ್ಳೋದು, ಏನು ಮಾಹಿತಿ, ಎಲ್ಲ ಕೂಡ ಮಾಹಿತಿಯನ್ನು ಇದೀಗ ನೋಡೋಣ. ಸೊ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವೇನು ಮಾಡ್ತಾ ಇದ್ರೆ, ಈ KYC ಆಗಿದೆ ಇಲ್ವೋ, ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಇಲ್ವೋ, NPCI ಮ್ಯಾಪಿಂಗ್ ಆಗಿದೆ ಇಲ್ವೋ, ಎಲ್ಲ ಕೂಡ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ ಎಲ್ಲಿ ಕರ್ನಾಟಕ 1 ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಇಲ್ಲೆಲ್ಲ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಸೊ ನಿಮಗೆ ಅಮೌಂಟ್ ಕೂಡ ಬರ್ತಾ ಇದೆ. ಸೊ ಅಲ್ಲೇನಾದರೂ ನೀವು ಮತ್ತೊಂದು ಸಾರಿ ಡಾಕ್ಯುಮೆಂಟ್ಸ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಂಡಿದ್ದೆ ಆದರೆ, ಅಥವಾ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡ್ಕೊಂಡಿರ್ತೀರಲ್ಲ, ಒಬ್ಬರ ಹೆಸರು ತೆಗೆದಿರುತ್ತೆ, ಒಬ್ಬರ ಹೆಸರು ಹಾಕೋದಿರುತ್ತೆ, ಈ ರೀತಿಯಾಗಿ ಅಡ್ರೆಸ್ ಕೂಡ ಚೇಂಜ್ ಮಾಡೋದಿರುತ್ತೆ. ಈ ರೀತಿ ಮಾಡಿದಾಗ ನೀವು ಮತ್ತೊಂದು ಸಾರಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲ ಅಂದರೆ ಆ ಒಂದು ಹಣ ಬರೋದು ಸ್ಟಾಪ್ ಆಗುತ್ತೆ, ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ. ಇದು ಒಂದು ಮುಖ್ಯ ಕಾರಣವಾದರೆ, ಇನ್ನೊಂದು ಕಾರಣ ಏನಪ್ಪ ಅಂದರೆ ಈಗ ಹೊಸ ಒಂದು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ ಅಂತ ಒಂದು ಕಂಪ್ನಿಯಲ್ಲಿ, ಸೊ ಆ ಒಂದು ಗೋರ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಸ್ಕೀಮ್ಸ್ಗಳ ಒಂದು ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದೀಗ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಇದುವರೆಗೂ 50,000ವರೆಗೂ ಕೂಡ ಒಂದು ಡಾಕ್ಯುಮೆಂಟ್ಸ್ಗಳನ್ನು, ಒಂದು ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಯಾರ್ದು ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ಒಂದು ಕರ್ನಾಟಕ 1 ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಒಯ್ಯಬೇಕಾಗತ್ತೆ. ಸೊ ಒಯ್ದುಕೊಂಡು ಅಲ್ಲಿ ಕೇಳ್ಕೊಂಡ್ರೆ ಏನಾಗಿದೆ ಏನಿರೋ ಎಲ್ಲ ಕೂಡ ಹೇಳ್ತಾರೆ. ಸೊ ಏನಾದರೂ ಡಾಕ್ಯುಮೆಂಟ್ ನೀವು ಕರೆಕ್ಷನ್ ಮಾಡಿದ್ದೆ ಆದರೆ ಮತ್ತೊಂದು ಸಾರಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಅಮೌಂಟ್ ನಿಮಗೆ ಬರ್ತಾನೆ ಇರುತ್ತೆ, ನೀವಂತಲ್ಲಿ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ಈ ರೀತಿ ನಿಮ್ಮದು ಒಂದು ಅಮೌಂಟ್ಗೂ ಬರುತ್ತೋ ಇಲ್ಲೋ ಎಂಬುದನ್ನು ಚೆಕ್ ಮಾಡ್ಕೋಬಹುದು. ಏನೇನು ಅರ್ಜಿ ರಿಜೆಕ್ಟ್ ಆಗಿದೆಯೋ ಇಲ್ಲೋ ಎಂಬುದನ್ನು ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಸೊ ಈ ರೀತಿಯಾದಂತಹ ಮಾಹಿತಿಗಳಿದ್ವು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬೈ ಫ್ರೆಂಡ್ಸ್.